ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಮುನೀಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗ್ಗೆ ನಾವು ಸಂದೇಶಕ್ಕೆ ಹೋಗೋಣ. ಈ ದಿನದ ಧ್ಯಾನಕ್ಕಾಗಿ ಸಂದೇಶವನ್ನ ತರುವಂತ ಹಿರಿಯರು, ಬೋಧಕರು ಆಗಿರುವಂತ ಹಿರಿಯರಾದಂತ ಯಶವಂತ್ ಅಮಾತಿ ಸರ್ ಅವರು. ನಮ್ಮೆಲ್ಲರಿಗೂ ಅವ್ರ ಪರಿಚಯ ಇದೆ. ಅವರು ಬೆಳಗಾಂ ಪ್ರಾಂತ್ಯದಲ್ಲಿ ಪ್ರಾಂಶುಪಾಲರಾಗಿ ಹಾಗೂ ಎಜುಕೇಶನ್ ಡೈರೆಕ್ಟರ್ ಆಗಿ, ಜೊತೆಗೆ ಬೆಳಗಾಂ ಪ್ರಾಂತ್ಯದ ಸೆಕ್ಷನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕರ್ತರು ಅವರನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಅವರು ನಮ್ಮನ್ನ ಆತ್ಮನ ಮುಖಾಂತರವಾಗಿ ಸಂದೇಶದಲ್ಲಿ ನಡೆಸುವಂತವರಾಗಿದ್ದಾರೆ. ಸಂದೇಶಕ್ಕಾಗಿ ಅವರನ್ನ ನಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್, ಇದು ನಿಮ್ಮ ಸಮಯ. ಸಂದೇಶವನ್ನು ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೆಳಗಿನ ಜಾವದಲ್ಲಿ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸಿ ಈ ಒಂದು ಒಳ್ಳೆಯ ಕೂಟಕ್ಕೆ, ಪರಿಶುದ್ಧ ಕೂಟಕ್ಕೆ ನಿಮ್ಮೆಲ್ಲರನ್ನು ಮುಕ್ತಂದಾವರ್ತಿ ನಿಯೋಜಿಸತಕ್ಕಂತ ಪಾತ್ರರಾಜ್ ಅವರ ಜೊತೆಗೆ ಆಹ್ವಾನವನ್ನು ಕೊಡುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಸೇವೆಗೆ ಎಲ್ಲರನ್ನು ಉಪಯೋಗಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮ ಜೊತೆಗೆ ಇರಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ಪ್ರಿಯರೇ, ಇವತ್ತಿನ ಒಂದು ಧ್ಯಾನಕ್ಕಾಗಿ ಸಿಕ್ಕೊಂಡಿರ್ತಕ್ಕಂಥ ಒಂದು ಸತ್ಯವೇದದ ಭಾಗ ಕೀರ್ತನೆ 62:8 ವಚನ. ಕೀರ್ತನೆ 62:8 ವಚನ. ಅದು ಹೀಗೆ ಹೇಳಲ್ಪಡುವಂತದ್ದಾಗಿದೆ: ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಮತ್ತೊಂದು ವರ್ತ ನಾನು ಓದುವಂತನಾಗಿದ್ದೇನೆ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಬೆಳಗಿನ ಜಾವದಲ್ಲಿ ನಾವು ಕೂತುಕೊಳ್ಳುವಾಗ ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ಆತನ ಆಶ್ರಯದಲ್ಲಿ ಇರುವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ಕೀರ್ತನೆಗಾರನು ನಮಗೆ ಈ ಒಂದು ಸಂದೇಶವನ್ನು ಇವತ್ತು ತಿಳಿಸುವಂತನಾಗಿದ್ದಾನೆ. ಪ್ರಿಯರೇ, ಇವತ್ತು ಅನೇಕರು ತಮ್ಮ ಸುತ್ತಲೂ ಇರುವ ಅನಾಚಾರ, ಅನಾರೋಗ್ಯ, ಸಮರ, ಹಸಿವು ಮುಂತಾದ ಪರಿಸ್ಥಿತಿಗಳ ಪ್ರಭಾವವನ್ನು ಕಂಡು ಇದ್ದುದೇ ಆದರೆ ಆತನು ಖಂಡಿತವಾಗಿಯೂ ಇವುಗಳನ್ನು ನಮಗೆ ಕೊಡುತ್ತಿರಲಿಲ್ಲ ಅಥವಾ ಇವುಗಳು ನಮಗೆ ಜೀವನದಲ್ಲಿ ಬಿಡುತ್ತಿರಲಿ ಎಂಬುದಾಗಿ ಅವರು ತಮ್ಮ ಒಂದು ಗಟ್ಟಿ ಮನಸ್ಸಿನಿಂದ, ತಮ್ಮ ಮನಸ್ಸಿನಿಂದ ಅದನ್ನು ಹೇಳುವಂಥದ್ದನ್ನು ನಾವು ಕೇಳಿಸ್ಬೋದು. ಇಂಥ ಪರಿಸ್ಥಿತಿಗಳು ಎಲ್ಲಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಇಂಥ ಪರಿಸ್ಥಿತಿಗಳು ಹುಟ್ಟುವುದು ಎಲ್ಲಿ ಎಂಬುದಾಗಿ ನಾವು ಪ್ರಶ್ನೆ ಮಾಡಿದರೆ ಅಲ್ಲಿ ದೇವರು ಯಾವತ್ತು ತಪ್ಪಿಸ್ತಾನಲ್ಲ ಎಂಬುದಾಗಿ ವಾಕ್ಯವನ್ನು ನಮಗೆ ತಿಳಿಸುವಂತದ್ದಾಗಿದೆ. ಯಾಕಂದರೆ ಈ ಸೃಷ್ಟಿ ಕಾರ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ದೇವರು ತಾನು ಉಂಟು ಮಾಡಿದೆಲ್ಲವನ್ನು ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ಸತ್ಯವೇದವು ನಮಗೆ ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನವನ್ನು ತಿಳಿಸುವಂತಾಗಿದೆ. ಎಲ್ಲಾ 6 ದಿನಗಳಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದು ದಿನಗಳು ಅವು ಶುದ್ಧವಾಗಿದ್ದವು, ಪರಿಶುದ್ಧವಾಗಿದ್ದವು, ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳುವಾಗ ಕೊನೆಯದಾಗಿ ಯೇಸು ಸ್ವಾಮಿ ಒಂದು ಸಾರಿ ಎಲ್ಲವನ್ನು ಸೃಷ್ಟಿಸಿ ಎಲ್ಲವನ್ನು ಆತನು ದೀರ್ಘವಾಗಿ ನೋಡಿದಾಗ ಅದು ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ಈ ವಾಕ್ಯವು ನಮಗೆ. ಹೀಗಾಗಿ ಈ ಲೋಪ ದೋಷಗಳು ಇವು ಎಲ್ಲಿಂದ ಬಂದವು ಎಂಬುದಾಗಿ ನಾವು ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಕಷ್ಟಗಳು, ನಾವು ಮಾಡುವಂತ ಪಾಪಗಳಿಂದ ಈ ಅತ್ಯಾಚಾರ, ಅನಾಚಾರ, ಸುಳ್ಳು, ಮೋಸ, ವಂಚನೆಗಳು ಬರುತ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಎಲ್ಲಾ ಒಂದು ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಆತನು ದೇವರಿಂದ ದೂರವಾಗಿದ್ದಾನೆಂಬುದಾಗಿ
ನಮಗೆ ಖಚಿತಪಡಿಸುವಂತದ್ದಾಗಿದೆ. ಹಾಗಾದರೆ ಪ್ರಿಯರೇ, ಈ ಲೋಕದಲ್ಲಿ ಪಾಪವು ಯಾವಾಗ ಆದಮನಿಂದ ಅದು ಬಂತೋ ಆವತ್ತಿನ ದಿನದಿಂದ ಇವತ್ತಿನವರೆಗೆ ನಾವು ದೇವರನ್ನು ಬಿಟ್ಟು ಮತ್ತು ದೇವರ ವಾಕ್ಯಗಳ ಅನುಸಾರವಾಗಿ ನಡೆಯದೆ ಎಲ್ಲ ಪಾಪಗಳನ್ನು ನಾವು ಇವತ್ತು ಮಾಡುವಂತರಾಗಿದ್ದೇವೆ. ನಮ್ಮ ಪಾಪದ ಭಾರಗಳನ್ನು ಹೊತ್ತುಕೊಂಡು ಈ ಲೋಕದಲ್ಲಿ ವಾಸಿಸುವಾಗ ನಮಗೆ ಯಾವುದೇ ತರವಾದಂತ ಆಶೀರ್ವಾದ, ದೇವರ ಒಂದು ರಕ್ಷಣೆ, ದೇವರಿಂದ ಬರ್ತಕ್ಕಂಥ ಆನಂದ, ದೇವರಿಂದ ಬರ್ತಕ್ಕಂಥ ಪ್ರೀತಿ, ದೇವರಿಂದ ಬರುವಂತ ಕೃಪೆಯಿಂದ ನಾವು ದೂರವಾಗಿದ್ದೇವೆ ಎಂಬುದಾಗಿ ನಾವು ಅದನ್ನು ಖಚಿತಪಡಿಸಿಕೊಳ್ಳುತ್ತೇವೆ. ಬಹಳ ಪ್ರಾಮುಖ್ಯ ಪ್ರಿಯರೇ. ಆದರೂ ಕೂಡ ಸ್ವಾಮಿ ಲೋಕದಲ್ಲಿ ಜನರು ಪಾಪವನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ಅವರು ಸೇರಿಸುವಾಗ, ಆ ಕೆಟ್ಟದ ಮಾರ್ಗದಲ್ಲಿ ನಡೆಯುವಾಗ ತನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸುವ ಮುಖಾಂತರವಾಗಿ ಮತ್ತೆ ನಮಗೆ ದೇವರು ಆಶೀರ್ವಾದ, ರಕ್ಷಣೆ, ಕೃಪೆ ಕೊಟ್ಟನೆಂಬುದಾಗಿ ನೋಡ್ಕೊಳ್ತೇವೆ. ನಮ್ಮ ವಿಮೋಚನೆಯ ದೇವರು ಕಾರಣನಾಗಿರ್ತಕ್ಕಂಥ ಯೇಸು ಸ್ವಾಮಿ ಈ ವಿಮೋಚನೆಯ ದಾರಿಯನ್ನು ನಮಗೆ ಒದಗಿಸಿಕೊಟ್ಟದ್ದಾನೆ. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಹೇಳಬೇಕಾಗಿದೆ. ಲೋಕದಲ್ಲಿ ಯೇಸು ಬರದೇ ಇದ್ದರೆ ಖಂಡಿತವಾಗ್ಲೂ ನಾವು ಇನ್ನೂ ಪಾಪದಲ್ಲಿ ನಾವು ಬಿದ್ದು, ನಾವು ಪಾಪದ ಒಂದು ಮಾರ್ಗದಲ್ಲಿ ನಡೆದು ನಾವು ನಮ್ಮ ಜೀವಿತವನ್ನು ಕಳೆದುಕೊಳ್ಳುವಂತರಾಗಿದ್ದೆವು. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ, ನಮ್ಮ ಪಾಪಗಳನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿ ಆತನ ಕ್ರೂಜೆ ಕಂಬದ ಮೇಲೆ ತನ್ನ ಪರಿಶುದ್ಧವಾದಂತಹ ರಕ್ತವನ್ನು ಸುರಿಸುವ ಮುಖಾಂತರವಾಗಿ ಆ ರಕ್ತವು ನಮ್ಮ ಅನುಭವದಿಂದ ಬಿಡುಗಡೆಗೊಳಿಸುತ್ತೆ ಎಂಬುದಾಗಿ ರಕ್ತ ಧಾರೆಯಲ್ಲಿದೆ. ಯಾವ ವ್ಯಕ್ತಿಗೂ ಒಂದು ಏನಾಗ್ಲಿಕ್ಕಿಲ್ಲ, ಆಶೀರ್ವಾದ ಇರ್ಲಿಕ್ಕಿಲ್ಲ ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿಯ ರಕ್ತ ಮಾತ್ರ ನಮ್ಮ ಪಾಪಗಳನ್ನು ತೆಗೆದು ಹಾಕಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ನಾವು ದೇವಾಲಯಕ್ಕೆ ಹೋಗುವಂತರಾಗಿದ್ದೇವೆ. ದೇವಾಲಯರ್ತಕ್ಕಂಥ ಆ ವೇದಿಕೆ ಮುಂದೆ ನಿಂತುಕೊಂಡು ನಾವು ದೇವರ ವಾಕ್ಯ ಕೇಳುವಂತರಾಗಿದ್ದೇವೆ. ಬೋಧಕರು ಹೇಳುವಂತ ಪ್ರತಿಯೊಂದು ವಾಕ್ಯಗಳಲ್ಲಿ ನಾವು ಆಶೀರ್ವಾದ ಪಡೆದುಕೊಳ್ಳುವಂತರಾಗಿದ್ದೇವೆ. ಹಾಗಾಗಿ ಪ್ರಿಯರೇ, ನಾವು ದೇವಾಲಯಕ್ಕೆ ಹೋಗಿ ವೇದಿಕೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ಇವತ್ತು ನಾವು ಹೆಚ್ಚಾಗಿ ನಾವು ತೆಗೆದುಕೊಳ್ಳುವುದಾದರೆ ಖಂಡಿತವಾಗಲೂ ದೇವರು ನಮ್ಮ ಜೊತೆಗೆ ಮಾತಾಡುವಂತನಾಗಿದ್ದಾನೆ. ದೇವರು ನಮ್ಮ ಹೃದಯದ ಹತ್ತಿರ ಇರುವಂತನಾಗಿದ್ದಾನೆ. ತನ್ನ ಕಾರ್ಯಗಳನ್ನು ಸಾಧಿಸುವುದಕ್ಕೋಸ್ಕರವಾಗಿ ಇವತ್ತು ಸೇವೆ ಮಾಡುವಂತ ಪ್ರತಿಯೊಂದು ಬೋಧಕರನ್ನು ಆ ಕೃಪಾ ವೇದಿಕೆಯ ಮುಂದೆ ಸ್ವಾಮಿ ನಿಲ್ಲಿಸುವಂತನಾಗಿದ್ದಾನೆ. ಅದುವೇ ನಾವು ಪ್ರತಿ ವಾರ ಹೋಗುವಂತಹ ಸಬ್ಬತ್ತಿನ ಕಾರ್ಯಕ್ರಮಗಳಲ್ಲಿ ಮತ್ತು ಸಬ್ಬತ್ತಿನ ಒಂದು ಬೋಧನೆಗಳನ್ನು ಕೇಳುವಾಗ ಆ ವೇದಿಕೆ ನಮಗೆ ಆಶೀರ್ವಾದವನ್ನು ತರುತ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಪ್ರಿಯರೇ, ಒಂದು ದೃಷ್ಟಾಂತ ನಾನು ಹೇಳುವಾಗ, ನಾವು ಪ್ರತಿಯೊಬ್ಬರು ಕೂಡ ಈ ಕರಾವಳಿಯ ಪ್ರದೇಶಕ್ಕೆ ನಾವು ಪ್ರವಾಸವನ್ನು ಮಾಡಿದ್ದೇವೆ. ಕರಾವಳಿಯ ಪ್ರದೇಶದಲ್ಲಿರ್ತಕ್ಕಂಥ ಈ ರೇವು ಪಟ್ಟಣ, ಕೆಲವೊಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಾರವಾರ ನಾವು ನೋಡ್ಬೋದು, ಮಂಗಳೂರು ನೋಡಬಹುದು, ಗೋವಾದಲ್ಲಿ ಇರ್ತಕ್ಕಂಥ ವಾಸ್ಕೋ ಪಟ್ಟಣ ಕೂಡ ನೋಡಬಹುದು. ಆ ಪಟ್ಟಣಗಳಲ್ಲಿ ಒಂದೊಂದು ಆ ರೇವು ಪಟ್ಟಣ ಅಂತ ನಾವು ಅದಕ್ಕೆ ಕರಿತೇವೆ. ಯಾಕಂದ್ರೆ ಅಲ್ಲಿ ಆ ರೇವು ಪಟ್ಟಣದಲ್ಲಿ ನಾವು ನೋಡ್ತೇವೆ, ಆ ಆಳವಾಗಿರ್ತಕ್ಕಂಥ ನೀರಿನಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳು ತಂದಿರ್ತಕ್ಕಂಥ ಸರಕುಗಳನ್ನು ಹೊತ್ತುಕೊಂಡು ಇಳಿಸುವುದನ್ನು ನೋಡುವಂತರಾಗಿದ್ದೇವೆ. ಮತ್ತು ಆ ರೇವು ಪಟ್ಟಣದಿಂದ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಮುಂದೆ ಸಾಗುವುದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಒಂದೊಂದು ಸಾರಿ ನಾವು ಬಂದರ್ ಅಂತ ಕರಿತೇವೆ ಮತ್ತು ರೇವು ಪಟ್ಟಣ ಎಂಬುದಾಗಿ ನಾವು ಕರೀತೇವೆ. ಅಲ್ಲಿ ಸರಕುಗಳನ್ನು ತೆಗೆದುಕೊಂಡು ಹೋಗುವುದು ಮತ್ತು ಸರಕುಗಳನ್ನು ತೆಗೆದುಕೊಂಡು ಬರುವುದನ್ನು ನಾವು ನೋಡ್ತೇವೆ. ಈ ಒಂದು ದೃಷ್ಟಾಂತ ನಮಗೆ ಏನು ತಿಳಿಸುವಂತಾಗಿದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ನಮ್ಮ ಜೀವನದ ಒಂದು ಹಡಗವು ಈ ಲೋಕದಲ್ಲಿ ಹೋಗುವಾಗ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ನಾವು ಹೊತ್ತುಕೊಂಡು ಹೋಗತಕ್ಕಂಥ ನಮ್ಮ ಜೀವನದ ಹಡಗ ಅದು ದೇವಾಲಯಕ್ಕೆ ಹೋದರೆ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಆ ಹಡಗುಗಳನ್ನು ನಾವು ತೆಗೆದಿಟ್ಟು ಅಲ್ಲಿರ್ತಕ್ಕಂಥ ಆ ವಸ್ತುಗಳನ್ನು ತೆಗೆದುಕೊಂಡು ಈ ಲೋಕದಲ್ಲಿ ವಾಸಿಸಿದರೆ ಮಾತ್ರ ನಮಗೆ ದೇವರ ಆಶೀರ್ವಾದ ಸಿಗುವಂತಾಗಿದೆ. ನಮಗೆ ಎಲ್ಲಿಯೂ ಕೂಡ ದೇವರ ಒಂದು ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾವಾಗ ನಾವು ಪರಿಶುದ್ಧವಾದಂತಹ ಸಬ್ಬತ್ತಿನ ದಿನದಲ್ಲಿ ನಾವು ದೇವಾಲಯಕ್ಕೆ ಹೋಗುವಾಗ, ದೇವಾಲಯವು ಅದು ಸಮುದ್ರ ಎಂಬುದಾಗಿ ನಾವು ನೋಡುವಾಗ, ಆಳವಾಗಿರ್ತಕ್ಕಂಥ ಒಂದು ದೇವಾಲಯಕ್ಕೆ, ಆ ನೀರಿನ ಆಳಕ್ಕೆ ಹೋಲಿಸತಕ್ಕಂಥ ದೇವಾಲಯ ಇರುವಾಗ ಅಲ್ಲಿ ನಮ್ಮ ಜೀವನದ ಆ ಒಂದು ಹಡಗನ್ನು ನಾವು ಒಯ್ಯುವಾಗ
ನಮ್ಮಲ್ಲಿರ್ತಕ್ಕಂಥ ಪಾಪದ ಭಾರಗಳನ್ನು ನಾವು ಹೊತ್ತುಕೊಂಡು ಹೋಗುವಾಗ ನಮಗೆ ದೇವರ ಖಂಡಿತವಾಗಿ ಆ ಪಾಪದ ಭಾರಗಳನ್ನು ನನ್ನ ಮಕ್ಕಳ ನೀವು ನನ್ನ ಮೇಲೆ ಹೊರಿಸಿದೆ ಎಂಬುದಾಗಿ ಹೇಳುವಂತನಾಗಿದೆ. ಇಲ್ಲಿ ಕಷ್ಟಪಡುವವರೇ, ಭಾರದ ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವಂತನಾಗಿದ್ದೇನೆ ಎಂಬುದಾಗಿ ಸ್ವಾಮಿ ನಮಗೆ ಸತ್ಯದ ವಾಕ್ಯದ ಮುಖಾಂತರವಾಗಿ ತಿಳಿಸುವಂತನಾಗಿದ್ದಾನೆ. ನನ್ನ ಹಗುರವಾದಂತ ನಗುವನ್ನು ನೀವು ಹೊತ್ತುಕೊಂಡು ಇವತ್ತು ಹೋಗಿರಿ ಎಂಬುದಾಗಿ ಸ್ವಾಮಿ ನಮಗೆ ಹೇಳುವಾಗ, ನಮ್ಮ ಪಾಪದ ಭಾರಗಳನ್ನು ಹೊತ್ತುಕೊಂಡು ಈ ಲೋಕದಲ್ಲಿ ವಾಸಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ ಸ್ವಾಮಿ ಆ ದೇವಾಲಯಕ್ಕೆ, ಆ ಆಳವಾಗಿರ್ತಕ್ಕಂಥ ಸಮುದ್ರದ ರೀತಿಯಲ್ಲಿ ನೀರು ಆಳವಾಗಿರ್ತಕ್ಕಂಥ ದೇವಾಲಯಕ್ಕೆ ನಮ್ಮನ್ನು ಕರೆಯುವಂತನಾಗಿದ್ದಾನೆ. ಮತ್ತು ಆ ವೇದಿಕೆ ಮುಂದೆ ನಾವು ಸಂಪೂರ್ಣವಾಗಿ ನಮ್ಮ ಪಾಪಗಳ ಭಾರಗಳನ್ನು ನಾವು ಇಟ್ಟಾಗ ಖಂಡಿತವಾಗ್ಲೂ ನನ್ನ ಪ್ರಿಯ ಮಗನೇ ಕ್ಷಮಿಸುವಂತನಾಗಿದ್ದೇನೆ. ನಿನ್ನ ಭಾರಗಳು ನನ್ನ ಮೇಲೆ ಹೊರಿಸೋದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಸ್ವಾಮಿ ನಮ್ಮ ಪಾಪವನ್ನು ಕ್ಷಮಿಸುವುದು ಮಾತ್ರವಲ್ಲದೆ ನಮ್ಮಲ್ಲಿರ್ತಕ್ಕಂಥ ಈ ಲೋಕದ ಜಿಡ್ಡು, ಪಾಪದ ಜಿಡ್ಡನ್ನು ಬಿಡಿಸಿ ನನ್ನಲ್ಲಿರ್ತಕ್ಕಂಥ ಸಂತೋಷ, ನನ್ನಲ್ಲಿರ್ತಕ್ಕಂಥ ಪವಿತ್ರ ವಾಕ್ಯ, ನನ್ನಲ್ಲಿರ್ತಕ್ಕಂಥ ಒಂದು ಪ್ರೀತಿ, ಕೃಪೆ ಇವತ್ತು ನಾನು ನಿನಗೆ ಕೊಡುವಂತನಾಗಿದ್ದೇನೆ. ನೀನು ಮಾರ್ಪಾಟ ಹೊಂದಿದ್ದಿ, ಇಲ್ಲ ನೀನು ಮಾರ್ಪಾಟವನ್ನು ಹೊಂದ ವಾಕ್ಯ ಆ ವೇದಿಕೆ ಮುಖಾಂತರವಾಗಿ ಬರುವಾಗ ಪ್ರಿಯರೇ, ನಾವು ದೇವರನ್ನು ಕೊಂಡಾಡುವಂತರಾಗಿದ್ದೇವೆ. ಕೀರ್ತನೆಗಾರನು ಕೂಡ ಹೇಳುವಂತನಾಗಿದ್ದಾನೆ, ನಾವು ಸಂಪೂರ್ಣವಾಗಿ ನಮ್ಮ ಹೃದಯಗಳನ್ನು ಬಿಚ್ಚಿ ಆ ದೇವಾಲಯದ ಎದುರಿನಲ್ಲಿ ನಿಂತುಕೊಳ್ಳುವಾಗ, ಆ ದೇವಾಲಯದಲ್ಲಿ ನಾವು ಕೂತುಕೊಳ್ಳುವಾಗ ವೇದಿಕೆಯಿಂದ ಬರುವಂತಹ ಪ್ರತಿಯೊಂದು ಕೃಪೆಗಳನ್ನು ನಾವು ಯಾವತ್ತೂ ನಾವು ಅದನ್ನು ಪಡೆದುಕೊಳ್ಳುವಂತ ಮಕ್ಕಳಾಗಿದ್ದೇವೆ. ಲೋಕದಲ್ಲಿ ನಾವು ಎಷ್ಟೇ ಪ್ರಯಾಣವನ್ನು ಮಾಡಿದರೂ ಸಹಿತವಾಗಿ, ಲೋಕದಲ್ಲಿ ನಾವು ಎಷ್ಟೇ ಅಂದ ಚಂದ ಕೂತುಕೊಂಡಿರಬಹುದು ಪ್ರಿಯರೇ, ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿರ್ಬೋದು ಪ್ರಿಯರೇ, ಎಲ್ಲಿಯೂ ಕೂಡ ನಮಗೆ ಆಶೀರ್ವಾದವು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತು ನಾವು ಆ ಪರಿಶುದ್ಧವಾದ ದಿನದಲ್ಲಿ, ಸಬ್ಬತ್ತಿನ ದಿನದಲ್ಲಿ ನಾವು ದೇವಾಲಯಕ್ಕೆ ಹೋಗಿ ನಮ್ಮ ಚಿಂತಾಭಾರಗಳನ್ನು ಸ್ವಾಮಿಗೆ ನಾವು ವಹಿಸಿ ನಾವು ದೇವರ ಆಶೀರ್ವಾದ ನಾವು ಹೊಂದಬೇಕು, ಇವತ್ತು ದೇವರ ಎದುರು ನಾವು ಕೂತ್ಕೊಳ್ಬೇಕು ಎಂಬುದಾಗಿ ಮನಪೂರ್ವಕವಾಗಿ ನಾವು ಆ ದೇವಾಲಯಕ್ಕೆ ಹೋಗುವಾಗ ದೇವರು ನಮ್ಮನ್ನು ಕರೆಯುವಂತನಾಗಿದ್ದಾನೆ. ಹೀಗಾಗಿ ನಮ್ಮ ಹೃದಯವನ್ನು ಕರ್ತನ ಮುಂದೆ ಬಿಚ್ಚಬೇಕಾಗಿದೆ, ನಮ್ಮ ಚಿಂತಾಭಾರಗಳನ್ನು ನಾವು ದೇವರಿಗೆ ನಾವು ಒಪ್ಪಿಸಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನು ನಾವು ಬಿಡಬೇಕಾಗಿದೆ ಪ್ರಿಯರೇ. ಯಾರಾದ್ರೂ ನಮ್ಮನ್ನು ಅವಮಾನಿಸಿರಬಹುದು, ಅನ್ಯಾಯ ಮಾಡಿರಬಹುದು, ಅಥವಾ ನಮ್ಗೆ ಇಷ್ಟವಿಲ್ಲದ ಇನ್ನಿತರ ಅನೇಕ ವಿಷಯಗಳನ್ನು ನಮಗೆ ಕೊಟ್ಟು ನಮ್ಗೆ ತೊಂದರೆ ನಾವು ಕೊಡಬಹುದು ಪ್ರಿಯರೇ. ಆದರೆ ದೇವರ ವೇದಿಕೆ ಬಳಿ ಈ ಎಲ್ಲಾ ಹೊರೆಗಳನ್ನು ನಾವು ಇಟ್ಟಾಗ ನಮ್ಮ ಹೃದಯವನ್ನು ಸ್ವಾಮಿ ಬಿಚ್ಚುವಂತನಾಗಿದೆ. ನಮ್ಗೆ ಬಹಳಷ್ಟು ಅನ್ಯಾಯ ಮಾಡಿ ನಮಗೆ ದುಃಖವನ್ನು ಒಂದು ವಾರದಲ್ಲಿ ತಂದು ಕೊಟ್ಟಿರಬಹುದು ಪ್ರಿಯರೇ. ಕೆಟ್ಟ ಕಾರ್ಯಗಳನ್ನು ಮಾಡಿ ನಮಗೆ ದೇವರ ಶಾಂತಿ, ದೇವರ ಪ್ರೀತಿಯಿಂದ ನಾವು ದೂರವಾಗಿರುವುದು ಪ್ರಿಯರೇ. ಹೀಗಾಗಿ ನಾವು ಯಾವುದೇ ವಿಧದಲ್ಲಿ ಕಷ್ಟಗಳನ್ನು ನಾವು ಪಟ್ಟಿದ್ದಾಗಿಯೂ ಸಹಿತವಾಗಿ, ಕಷ್ಟ ತೊಂದರೆಗಳಿಂದ ಬಿದ್ದಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಸ್ವಾಮಿ ಕರೆಯುವಂಥದ್ದು, ನೀವು ರೇವು ಪಟ್ಟಣಕ್ಕೆ ಹೋಗಿರಿ ಎಂಬುದಾಗಿ. ನೀವು ಇರುವಂತ ನಿಮ್ಮ ಒಂದು ಎಲ್ಲಾ ಚಿಂತಾಭಾರದ ಆ ಒಂದು ಹೊರೆಯನ್ನು ಹೊತ್ತು ನನ್ನ ದೇವಾಲಯಕ್ಕೆ ಬರೋದಾದ್ರೆ ನಾನು ನಿಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದೇನೆ, ನಿಮ್ಮ ಕಷ್ಟದ ಭಾರಗಳು ನಾನು ಹೊರುವಂತನಾಗಿದ್ದೇನೆ, ನನ್ನಲ್ಲಿರ್ತಕ್ಕಂಥ ಶಾಂತಿ ಸಮಾಧಾನ ನಿಮಗೆ ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಇವತ್ತು ಕರೆಯುವಂತನಾಗಿದ್ದಾನೆ. ಕೃಪೆಯ ಬಾಗಿಲು ಮುಚ್ಚುವುದರೊಳಗಾಗಿ ಸ್ವಾಮಿ ನಮಗೆ ಹೇಳುವಂತನಾಗಿದ್ದಾನೆ, ನಿಮ್ಮ ಎಲ್ಲಾ ಪಾಪಗಳನ್ನು ನಾನು ತೆಗೆದು ಹಾಕುವಂತನಾಗಿದ್ದೇನೆ, ನಿಮ್ಮ ಚಿಂತಾ ಎಂಬುದಾಗಿ ದೇವರು ಹೇಳುವಾಗ ಎಷ್ಟು ಜನರು ನಾವು ಈ ದೇವರ ಒಂದು ಕರೆಗೆ ನಾವು ಕೊಡುವಂತರಾಗಿದ್ದೇವೆ. ನಾವು 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ ನೋಡುವಾಗ ಪ್ರಿಯರೇ, ನಿಮ್ಮ ಚಿಂತಾಭಾರಗಳನ್ನು ನನ್ನ ಮೇಲೆ ಹೊರಿಸಿದೆ ಎಂಬುದಾಗಿ ಹೇಳುವಂತ, ನಾನು ಕೊಡುವಂತ ಈ ಒಂದು ಪರಿಶುದ್ಧ ಭಾಗ್ಯದ ದಿನಗಳನ್ನು ನೀವು ಸಂಪೂರ್ಣವಾಗಿ ಅದನ್ನು ಪಡೆದುಕೊಳ್ಳರು ಎಂಬುದಾಗಿ ಸ್ವಾಮಿ ಹೇಳುವಾಗ ದೇವರ ಕೃಪೆ ನಮ್ಮಲ್ಲಿದೆಯೋ? ಕ್ಷಮಾಪಣೆ ಮಾಡುವಂತ ದೇವರ ಕೈ ಹಸ್ತವು ನಮ್ಮ ಮೇಲೆ ಇರುವಾಗ, ಧರ್ಮದ ಬಲಗೆಯನ್ನು ಸ್ವಾಮಿ ನಮಗೆ ಕೊಟ್ಟಿರುವಾಗ ನಾವು ಎಷ್ಟು ಸಾರ ದೇವರ ಹತ್ತಿರ ಹೋಗಿ, ಸ್ವಾಮಿ ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಿನ್ನ ಮುಂದೆ ನಾನು ಒಪ್ಪಿಕೊಳ್ಳುವಂತನಾಗಿದ್ದೇನೆ, ನನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಷ್ಟ, ನೋವು, ಅನುಭವಗಳು, ಅನ್ಯಾಯಗಳು ನಾನು ಅನುಭವಿಸಿ ನೋಡುವಾಗ ತಂದೆ, ನನಗೆ ಎಲ್ಲಿಯೂ ಆಶೀರ್ವಾದವಿಲ್ಲದಿರ್ತಕ್ಕಂಥ ಜೀವನ ನಾನು ಸಾಗಿಸಿದ್ದೇನೆ. ಇವತ್ತು ನಿನ್ನ ಹತ್ರ ಬಂದು ನನ್ನ ಪಾಪದ ಭಾರಗಳನ್ನು ನಾನು ನಿನ್ನ ಮುಂದೆ ನಾನು ಇರುವಂತನಾಗಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸಿ ಎಂಬುದಾಗಿ ನಾವು ಪ್ರಾರ್ಥಿಸಿದರೆ
ಖಂಡಿತವಾಗಲೂ ದೇವರು ನಮಗೆ ಆಶೀರ್ವಾದವನ್ನು ಕೊಡುವಂತನಾಗಿದ್ದಾನೆ. ಕರ್ತನ ವೇದಿಯ ಬಳಿ ಹೊರೆ ಇಳಿಸುವುದರಿಂದ ನಮಗೆ ಬಿಡುಗಡೆ ಉಂಟು ಎಂಬುದಾಗಿ ಯಾರು ಹೇಳುತ್ತಾರೋ ಅಲ್ಲಿ ದೇವರ ಕೃಪೆ ತೋರಿ ಬರುವಂತದ್ದಾಗಿದೆ. ಈ ಕೃಪೆಗೋಸ್ಕರವಾಗಿ ನಾವು ಈ ಲೋಕದಲ್ಲಿರುವಂತರಾಗಿದ್ದೇವೆ. ನಮ್ಮ ನಂಬಿಕೆಯ ಒಂದು ಪ್ರಾರ್ಥನೆ ನಮ್ಮ ಚಿಂತಾ ಭಾರವಾಗಿದೆ. ಹೀಗಾಗಿ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ, ದೇವರ ಹತ್ರವೇ ನಾವು ಇರಬೇಕಾದ್ರೆ ನಮ್ಮಲ್ಲಿ ಯಾವತ್ತಲ್ಲೂ ಒಂದು ರಾಗವನ್ನು ಹಾಡ್ತಾ ಇದೆ ಪ್ರಿಯರೇ. ಇದನ್ನ ಯಾವಾಗ ನಾವು ದೇವಾಲಯದಲ್ಲಿ ಮನೆಯ ಒಂದು ಪ್ರಾರ್ಥನೆಗಳಲ್ಲಿ ನಾವು ಹಾಡುವಂತರಾಗಿದ್ದೇವೆ. ಆ ಹಾಡು ಯಾವ್ದಂದ್ರೆ, ಇದುವೇ ಪ್ರಸನ್ನ ವೇಳೆಯು ಕೃಪಾ ದಿನವೂ ಎಂಬುದಾಗಿ ನಾವು ಹಾಡ್ತೇವೆ. ಇದುವೇ ಪ್ರಸನ್ನ ವೇಳೆ ಎಂಬುದಾಗ ಇವತ್ತು ಇರ್ತಕ್ಕಂಥ ಕೃಪೆಯ ಪ್ರಸನ್ನ ವೇಳೆ ನಾವು ಯಾಕೆ ಈ ಲೋಕದ ಭಾರವನ್ನು ಹೊರುವಂತನಾಗಿದ್ದೆ ಎಂಬುದಾಗಿ ಸ್ವಾಮಿ ಅಂತನಾಗಿದ್ದಾನೆ. ನಿನ್ನ ಪಾಪದ ಭಾರ ನಾನು ಬಿಡಿಸುತ್ತೇನೆ ಎಂಬುದಾಗಿ ಹೇಳುವಾಗ ಕೃಪೆ ಕಾಲವು ಇದೆ ಎಂಬುದಾಗಿ ಸ್ವಾಮಿ ನಮಗೆ ಹೇಳಿರುವಾಗ ಎಷ್ಟು ಸಾರಿ ನಾವು ದೇವರ ಹತ್ರ ನಾವು ಈ ರಾಗವನ್ನು ಹಾಡುವಂತರಾಗಿದ್ದೇವೆ. ಇದುವೇ ಪ್ರಸನ್ನ ವೇಳೆಯು ಶುಭ ದಿನ ಎಂಬುದಾಗಿ ಹೇಳುವಾಗ ನಮ್ಮ ಚಿಂತಾ ಭಾರದ ಪಾಪಗಳನ್ನು ನಾವು ದೇವರ ಮುಂದೆ ಹೇಳಬೇಕಾಗಿದೆ. ನಮ್ಮ ಪಾಪದ ಭಾರಗಳನ್ನು ಹೊತ್ತಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ನಮ್ಮ ಪಾಪಗಳನ್ನು ನಾವು ದೇವರ ಮುಂದೆ ಇಡುವಾಗ ದೇವರು ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕುವಂತ ದೇವರಾಗಿದ್ದಾನೆ. ಆದ್ರೆ ದೇವರಲ್ಲಿರ್ತಕ್ಕಂಥ ಆ ವೇದಿಕೆಯಿಂದ ಬರ್ತಕ್ಕಂಥ ಕೃಪೆಯ ಒಂದು ವೇದಿಕೆ ಮುಂದೆ ನಾವು ನಿಂತುಕೊಳ್ಳುವಾಗ ಆ ವೇದಿಕೆ ಮೇಲಿಂದ ಬರುವಂತ ಕೆಲವೊಂದು ಅಂಶಗಳು ನಾನು ಹೇಳುವಾಗ ಅದು ಇಲ್ಲಿ ಹೇಳುವಂತದ್ದಾಗಿದೆ. ನಾವು ಹೊಸ ಬಲವನ್ನು ಹೊಂದುವಂತರಾಗಿದ್ದೇವೆ, ಹೊಸ ಶಾಂತಿ, ಸಕಾಲಿಕ ಸಾಂತ್ವನ, ಹೊಸ ದೈವಿಕ ಜ್ಞಾನ ಮತ್ತು ವಿವೇಕ, ನಂಬಿಕೆಯಲ್ಲಿ ಹೊಸ ಆನಂದ ಹಾಗೂ ಜಯಿಸುವುದಕ್ಕಾಗಿ ಮತ್ತು ನಂಬಿಕೆಯಿಂದ ಹಿಂಬಾಲಿಸುವುದಕ್ಕಾಗಿ ಒಂದು ಹೊಸ ಬಯಕೆ ನಮಗೆ ದೇವರು ಕೊಡುವಂತನಾಗಿದ್ದಾನೆ. ಯಾವತ್ತು ನಾವು ದೇವರ ಹತ್ರ ನಿಂತುಕೊಂಡು ನಮ್ಮ ಪಾಪಗಳನ್ನು ನಾವು ಬಿಟ್ಟು ನಾವು ಮಾನಸಾಂತರ ಪಟ್ಟು ದೇವರ ವೇದಿಕೆಯನ್ನು ಮುಂದೆ ನಿಂತಿರುವಾಗ ಬೇರೆ ನಮಗೆ ಹೊಸ ಬಲವನ್ನು ಕೊಡುವಂತನಾಗಿದ್ದಾನೆ, ಹೊಸ ಶಾಂತಿಯನ್ನು ಕೊಡುವಂತನಾಗಿದ್ದಾನೆ, ಸಕಾಲಕ್ಕೆ ನಮಗೆ ಆಶೀರ್ವಾದವನ್ನು ಕೊಡುವಂತನಾಗಿದ್ದಾನೆ, ನಮಗೆ ದೈವಿಕ ಬಲವೂ ಬರುವಂತದಾಗಿದೆ. ಪ್ರೇರೆ ಪ್ರಾರ್ಥನೆಯನ್ನು ಮಾಡಿದಾಗ ಯೇಸು ಸ್ವಾಮಿ ನಮ್ಮ ನಂಬಿಕೆಯ ಪ್ರಾರ್ಥನೆಯನ್ನು ಕೇಳಿ ನಾವು ದೇವರ ಮಕ್ಕಳಾಗಿ ಆತನ ಶಿಷ್ಯರಾಗಿ ಆತನ ಹಿಂಬಾಲಿಸುವಂತ ಮಕ್ಕಳಾಗುತ್ತೇವೆ. ಪ್ರೇರೆ ಈ ಎಲ್ಲಾ ಸರಕುಗಳನ್ನು ಸ್ವಾಮಿ ನಮ್ಗೆ ಕೊಡುವಂತನಾಗಿದ್ದಾನೆ. ನಾವು ಹೊತ್ತು ಸರಕುಗಳನ್ನು ಆ ವೇದಿಕೆ ಮುಂದೆ ನಾವು ಇಡುವಾಗ ಆ ಪಾಪದ ಭಾರವು ನಮ್ಮಿಂದ ತೊಲಗಿ ಹೋಗಿರುವಾಗ ಪ್ರಿಯರೇ ದೇವರ ಹತ್ತಿರ ಇರತಕ್ಕಂತ ಪ್ರತಿಯೊಂದು ಸರಕುಗಳನ್ನು ಅಥವಾ ವಸ್ತುಗಳನ್ನು ನಮ್ಮ ಮೇಲೆ ನಾವು ಹೊತ್ತುಕೊಂಡು ಹೋಗುವುದಂದ್ರೆ ಆ ಪಾಪದ ಭಾರಗಳಿಗಿಂತಲೂ ಈ ಒಂದು ಸಾಂತ್ವನದ ಭಾರಗಳು, ಈ ಒಂದು ಆಶೀರ್ವಾದ ಭಾರಗಳು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಒಯ್ಯುತ್ತದೆ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ಯಾಕಂದ್ರೆ ದಾವೀದನ ಒಂದು ದೊಡ್ಡ ಪ್ರಾರ್ಥನೆ ಅದು ಏನಂತಂದ್ರೆ, ಜನರೇ ಯಾವಾಗಲೂ ಆತನನ್ನ ನಂಬಿರಿ ಎಂಬುದಾಗಿ ಸಂದೇಶವನ್ನು ಇವತ್ತು ಆತನು ಕೊಡುವಂತನಾಗಿದ್ದಾನೆ. ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ ಎಂಬುದಾಗಿ ಸ್ವಾಮಿವಂತನಾಗಿದ್ದಾನೆ. ದೇವರು ನಮ್ಮ ಆಶ್ರಯ ಎಂಬುದಾಗಿ ಹೇಳಿರುವಾಗ ನಮ್ಮ ನಂಬಿಕೆಯಿಂದ ನಾವು ದೇವರನ್ನು ಕಾಣುವಂತರಾಗಿದ್ದೇವೆ. ನಂಬಿಕೆಯಿಂದ ಆತನ ಹಿಂಬಾಲಿಸೋದಾದ್ರೆ ನಮಗೆ ಹೊಸ ಜೀವನ, ಹೊಸ ಬಯಕೆ, ನಮ್ಮ ಆಶೀರ್ವಾದದಲ್ಲಿ ಇನ್ನಿತರು ಕೂಡ ಪಾಲ ಹೊಂದುವಂತರಾಗಿದ್ದಾರೆ. ಹೀಗಾಗಿ ನಾವು ನಂಬಿಕೆಯಲ್ಲಿ ಆಳವಾಗಿ ಬೇರಿರುತ್ತೇವೆ ಮತ್ತು ಅದು ನಮ್ಮನ್ನು ನಮ್ಮ ನಿತ್ಯದ ಗುರಿಯನ್ನು ತಲುಪಲು ಶಕ್ತರಾಗುವಂತೆ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿದೆ. ಯಾಕಂದ್ರೆ ಪ್ರತಿ ದಿವಸ ನಾವು ಪಾಪವನ್ನು ಮಾಡುವಂತರಾಗಿದ್ದೇವೆ, ತಿಳಿದೇ ಕೂಡ ನಾವು ಪಾಪವನ್ನು ಮಾಡುವಂತರಾಗಿದ್ದೇವೆ. ಆದರೆ ಸ್ವಾಮಿ ನಮಗೆ ಹೇಳುವಂತನಾಗಿದ್ದಾನೆ, ಯಾವತ್ತು ನಾವು ಪಾಪಗಳನ್ನು ಬಿಟ್ಟು ಆತನ ಹಿಂಬಾಲಿಸುವಂತ ಮಕ್ಕಳಾಗಿದ್ದಾರೆ ನಮಗೆ ದೈವಿಕ ಬಲ, ದೈವಿಕ ಜ್ಞಾನ, ಆಶೀರ್ವಾದ, ನಂಬಿಕೆ, ಕೃಪೆ ನಮ್ಮನ್ನು ಹಿಂಬಾಲಿಸುವಂತದಾಗಿದೆ. ಬೇರೆ ಇವತ್ತು ನಾವು ದೇವರ ವಾಕ್ಯ ಹೇಳುವಂತ ನಾವು ಕೂಡ ದೇವರನ್ನ ಮಾತ್ರ ನಾವು ಹಿಂಬಾಲಿಸಬೇಕು. ದೇವರ ಎದುರಿನಲ್ಲಿ ನಮ್ಮ ಹೃದಯವನ್ನು ಬೆಚ್ಚಬೇಕಾಗಿದೆ ಮತ್ತು ನಮ್ಮ ಆಶ್ರಯವು ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಮಗೆ ಸಂತೋಷ, ಸಮಾಧಾನ ಬೇಕಾದಂತಹ ಸಮಯದಲ್ಲಿ ನಾವು ನೋಡುತ್ತೇವೆ, ಅದು ಸೈತಾನನ ಒಂದು ಮಾರ್ಗದಲ್ಲಿ ನಡೆದು ನಾವು ದೇವರನ್ನು ಬಿಟ್ಟಿದ್ದೇವೆ ಎಂಬುದಾಗಿ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಮ್ಮ ಹೃದಯವನ್ನು ದೇವರಿಗೆ ನಾವು ಸಮರ್ಪಿಸೋಣ ಮತ್ತು ದೇವರು ನಮಗೆ ಆಶ್ರಯವಾಗಿರುವಾಗ ಆತನ ಆಶ್ರಯವನ್ನೇ ಲೋಕದಲ್ಲಿ ಬಾಳಿದ್ದಾದರೆ ನಮ್ಮನ್ನು ಆಶೀರ್ವಾದ ಮಾಡಿ ಪುಣ್ಯ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವಂತನಾಗಿದ್ದಾನೆ. ನಾವು ಆಶೀರ್ವದಿಸಲಿ. ಆಮೆನ್.
ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಹಿರಿಯ ಜಾನ್ಸನ್ ಶರಣಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜಾನ್ಸನ್ ಶರಣಪ್ಪ ಅವ್ರು ಇದ್ದೀರಾ? ಪಾಸ್ಟರ್ ಇದ್ದೀನಿ, ಹೆಸರು ಬರ್ಕೊಳಕ್ ಆಗ್ತಿಲ್ಲ. ನಾನು ವಾಕಿಂಗ್ ಅಲ್ಲಿ ಇದ್ದೀನಿ, ಬಟ್ ಪ್ರಾರ್ಥನೆ ಮಾಡ್ತೀನಿ. ನೋ ಪ್ರಾಬ್ಲಮ್. ಓಕೆ, ಹೇಳ್ರಿ, ಹೆಸರು ಹೇಳ್ರಿ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನನ್ನ ಮಕ್ಕಳಿಗೋಸ್ಕರ ಎಕ್ಸಾಮ್ಗೋಸ್ಕರ ಪ್ರೇಯರ್ ಮಾಡಿ, ಮತ್ತೆ ನಮ್ ದೊಡ್ಡಮ್ಮನಿಗೋಸ್ಕರ, ನಮ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ ಸರ್. ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಮತ್ತು ರತ್ನ ಅವರ ದೊಡ್ಡಮ್ಮ ಅವರ ಆರೋಗ್ಯಕ್ಕಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಕೇಳಿದ್ದಾರೆ. ಜೊತೆಗೆ SSLC ಎಕ್ಸಾಮ್ಸ್ ಮತ್ತು ಮಕ್ಕಳ ಪರೀಕ್ಷೆಗಳು ನಡೀತಾ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಜೋಸ್ಲಿನ್ ಮಗುಗೋಸ್ಕರ ಪಾಸ್ಟರ್. ಓಕೆ, ಜೋಸ್ಲಿನ್ ಮಗು. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್, ಹೇಳಿ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೆ ಮಂಗಳ ಅಂತ ಅವ್ರಿಗೆ ರಾತ್ರಿ ಜ್ವರ ಬಂದ್ಬಿಟ್ಟಿತ್ತು, ಅವ್ರಿಗಾಗಿ ಪ್ರಾರ್ಥನೆ. ಓಕೆ, ಮಂಗಳ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬಳ್ಳಾರಿ ಸಭೆಗಾಗಿ ಬಳ್ಳಾರಿ ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಂಡಿದ್ದಾರೆ. ಜಕಿರ್ ಸರ್, ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಗನಿಗೆ ಸಪ್ಲಿಮೆಂಟರಿ ತಯಾರಾಗಬೇಕು, ಅವನಿಗೋಸ್ಕರ ಪ್ರೇಯರ್ ಮಾಡ್ರಿ. ಆಮೇಲೆ ಪ್ರಕಾಶ್ ಅಂತ ಹೇಳಿ ತೀರ್ಕೊಂಡ್ರೆ ಅವ್ರ ಕುಟುಂಬಕ್ಕೆ ಸಮಾಧಾನ ದೇವ್ರ ಕೂಡ. ಸೊ ವಿಲ್ಸನ್ ಎಲಿಯಾಸ್ ಅವರು ಇದ್ದಾರೆ, ಅವರು ಕೂಡ ಒಂದು ಪ್ರಾರ್ಥನೆ ಮಾಡ್ಬೋದು. ಸಾಧ್ಯವಾದಷ್ಟು ನೀವು ಈ ರಿಕ್ವೆಸ್ಟ್ ಗಳನ್ನ ಬರ್ಕೊಳ್ರಿ ಎಂಬುದಾಗಿ ಕೇಳ್ಕೊಳ್ತೇನೆ. ಮೊದಲು ಜಾನ್ಸನ್ ಶರಣಪ್ಪ ಅವರು ಮಾಡ್ತಾರೆ, ಮಂತ್ರ ವಿಲ್ಸನ್ ಎಲಿಯಾಸ್ ಅವರು ಬೋಧಕಂತ ವಿಲ್ಸನ್ ಎಲಿಯಾಸ್ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ವಿಲ್ಸನ್ ಎಲಿಯಾಸ್ ಅವರು ಬರ್ಕೊಂಡ್ರೆ ಒಳ್ಳೇದು. ಇನ್ನೊಂದ್ ಸಾರಿ ನಾನು ಹೇಳ್ತೇನೆ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನ. ಓಕೆ ಪಾಸ್ಟರ್, ಹೇಳಿ ಪಾಸ್ಟರ್. ಬರ್ಕೊಳ್ಳಿ. ಓಕೆ, ಜಾನ್ಸನ್ ಅವರ ಮಗನು ಎಕ್ಸಾಮ್ ಬರೀತಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ. ರಾಜು ರಿಚರ್ಡ್ಸನ್ ಅವ್ರಿಗೆ 2 ಎಕ್ಸಾಮ್ ಸಬ್ಬತ್ ಬರ್ದಿಲ್ಲ ಸರ್ ಅವನು ಸಪ್ಲಿಮೆಂಟರಿ. ಒಳ್ಳೇದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರತ್ನಮ್ಮ ಅವರ ದೊಡ್ಡಮ್ಮ ಅವ್ರಿಗೆ ಹುಷಾರಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮಿಸಸ್ ಪದ್ಮಿನಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವರ ಆರೋಗ್ಯ. ಮಿಸಸ್ ಪದ್ಮಿನಿ ಅವರು. ರೇಖಾ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಹೇಳಿ. ಕುಷ್ಟಗಿ ಸವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರಿಗೆ ತುಂಬಾ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಕುಷ್ಟಗಿಯಿಂದ ಸವಿತಾ ಅಂತಕ್ಕಂತ ಸಹೋದರಿ ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮಂಗಳ ಅವರ ಜ್ವರಕ್ಕಾಗಿ ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ. ಲೋಕೇಶ್ ಅಂಕಲ್ ಅವರಿಗಾಗಿ, ಮಂಗಳ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ರೋಸ್ಲಿನ್ ಮಗುಗೋಸ್ಕರ. ರೋಸ್ಲಿನ್ ಎಂಬತಕ್ಕಂತ ಮಗು. ಜೋಸ್ಲಿನ್. ಸೊ ಆ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವರ ಆರೋಗ್ಯಕ್ಕಾಗಿ. ಇನ್ಯಾರಾದ್ರೂ? ಮೊದಲು ಜಾನ್ಸನ್ ಶರಣಪ್ಪ ಅವರು ಪ್ರಾರ್ಥನೆ ಮಾಡ್ತಾರೆ, ನಂತರ ಬೋಧಕರಂತಹ ವಿಲಿಯಂ ಅವರು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಬೆಳಗಿನ ಸಮಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ, ಸುಖ ನಿದ್ರೆಗಾಗಿ ವಂದನೆ ಸಲ್ಲಿಸ್ತೇವೆ ದೇವ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಸೇರಿ ನಿನ್ನ ಪ್ರೀತಿಯ ಆಶೀರ್ವಾದಗಳನ್ನು ಪಡೆಯುವಂತ ಸೌಭಾಗ್ಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಯ ಸೇವಕರು ಅಂದಂತ ಒಳ್ಳೆಯ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ.
ಅವರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಅನೇಕ ಜನರಿಗೆ ಸಂದೇಶವನ್ನು ತಿಳಿಸುವಂತ ಸೌಭಾಗ್ಯವನ್ನು ದಯಪಾಲಿಸು, ಆರೋಗ್ಯವನ್ನು ದಯಪಾಲಿಸಬೇಕೆಂದು ಬೇಡ್ಕೊಳ್ತಾರೆ ಸ್ವಾಮಿ. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ನಿನ್ನ ಸನ್ನಿಧಾನದಲ್ಲಿ ಪ್ರತಿದಿನ ಸೇರಿಸಿ ನಿನ್ನ ವಾಕ್ಯಗಳಿಂದ ನಮ್ಮ ಧೈರ್ಯಪಡಿಸಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ದೇವ. ನಿನ್ನ ಭಕ್ತರನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಿ. ಶ್ರೀಮತಿ ಮ್ಯಾಗಿ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ನಿನ್ನ ಕೃಪೆಯಲ್ಲಿ ನಡೆಸು, ಕುಟುಂಬವನ್ನು ಆಶೀರ್ವಾದ ಮಾಡು. ಒಪ್ಪೋ ಅಲ್ಲಿರುವಂತ ನಿನ್ನ ಪ್ರೀತಿಯ ಸೇವಕರು ಸ್ವಾಮಿ, ಅವರನ್ನು ಆಶೀರ್ವಾದ ಮಾಡಿ ಅವರನ್ನು ಕೃಪೆಯಲ್ಲಿ ನಡೆಸು. ಫಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರನ್ನು, ಅವರ ಆರೋಗ್ಯವನ್ನು, ಅವರ ಸೇವೆಯನ್ನು ಬಲಪಡಿಸು. ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಫಾಸ್ಟರ್ ವಿಲ್ಸನ್ ಇಲಿಯಾಸ್ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಸೇವೆಯನ್ನು ಬಲಪಡಿಸ್ರಿ. ಅವರ ಒಂದು ಪ್ರತಿಯೊಂದು ಯೋಜನೆಗಳನ್ನು ಕೃಪೆಯಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ಅಂತರವರನ್ನು ಆಶೀರ್ವಾದ ಮಾಡ್ರಿ. ಅವರನ್ನು ಆರೋಗ್ಯದಲ್ಲಿ ನಡೆಸಿರಿ. ಕುಟುಂಬವನ್ನು ಆಶೀರ್ವಾದ ಮಾಡ್ರಿ. ಚಿನ್ನಪ್ಪ ಸಾತ್ವಿಕ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ನಮ್ಮ ಮಗನನ್ನು ಸ್ವಾಮಿ ಅವರ ಸೇವೆಯನ್ನು ಬಲಪಡಿಸಿರಿ. ಅವರ ಕೆಲಸ ಕಾರ್ಯಗಳನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಿ ಕುಟುಂಬವನ್ನು ಆಶೀರ್ವಾದ ಮಾಡ್ಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ಹಿರಿಕರಾದ ಹೇಮಲತ ಭಕ್ತರಾಜ್ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರಿಗೆ ದಯಪಾಲಿಸಿರಿ. ಅವರ ಸೇವೆಯನ್ನು ಕೃಪೆಯಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ. ಜಾನ್ ಡೇವಿಡ್ ಅವರನ್ನು ಆಶೀರ್ವಾದ ಮಾಡ್ರಿ. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಅವರ ಸೇವೆಯನ್ನು ಬಲಪಡಿಸಿರಿ. ಜೋಯಿತ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಆರೋಗ್ಯದಲ್ಲಿ ನಡೆಸಿರಿ. ಅವ್ರ ಕೃಪೆಯನ್ನು ಮತ್ತು ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡ್ರಿ. ಎಲ್ಲರ KP ರವಿ ಬಳ್ಳಾರಿ ಅವರನ್ನು ಕೂಡ ಆಶೀರ್ವಾದ ಮಾಡಿ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಅವರ ಸೇವೆಯನ್ನು ಬಲಪಡಿಸಿರಿ. ಅವರ ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡ್ರಿ. ಹಿರಿಕರಂತ ಲೋಕೇಶ್ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರನ್ನು ಆರೋಗ್ಯದಲ್ಲಿ ನಡೆಸಿರಿ. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಪ್ರತಿದಿನ ನನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂಬಿಕೆಯನ್ನು ಬಲಪಡಿಸಲಿಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ಆ ಮಕ್ಕಳನ್ನು ಬಲಪಡಿಸಿ ಆರೋಗ್ಯದಲ್ಲಿ ನಡೆಸಿರಿ. ಮಂಜುನಾಥ್ ಚಂದ್ರ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರನ್ನು, ಅವ್ರ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಆರೋಗ್ಯದಲ್ಲಿ ನಡೆಸಿ ನಿನ್ನ ಕೃಪೆ ಪಾತ್ರನಾಗಿ ನಡೆಸಬೇಕು ಬೇಡ್ಕೊಳ್ತೇವೆ. ಎಲ್ಲರ ಪ್ರೇಮನಾಥ್ ಕೊಲ್ಕರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಅವರ ಸೇವೆಯನ್ನು ಬಲಪಡಿಸಿರಿ. ಅವರು ಅನೇಕ ಸಂಬಂಧಿಕರು ಸ್ವಾಮಿ ನಿನ್ನ ಸೇವೆಗೆ ತರುವಂತ ಯೋಜನೆಯಲ್ಲಿ ಇದ್ದಾರೆ ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ರೇಖಾ ಅವರು ಸ್ವಲ್ಪ ಪ್ರಾರ್ಥನೆ ಮಾಡುತ್ತೇವೆ. ಆ ಮಗಳ ಸ್ವಾಮಿ ನಿನ್ನ ಭಕ್ತರನ್ನಾಗಿ ಸ್ವೀಕರಿಸುವಂತ ಸೌಭಾಗ್ಯ ದಯಪಾಲಿಸು. ಅವರ ಕಾಯಿಲೆಯನ್ನು ಸ್ವಸ್ಥ ಮಾಡಿ ಸ್ವಾಮಿ. ಆರೋಗ್ಯ ಸಂಪೂರ್ಣವಾಗಿ ಗುಣಪಡಿಸಿ ಅವರ ಕುಟುಂಬದ ಸಮೇತವಾಗಿ ನಿನ್ನ ಒಂದು ಸತ್ಯಕ್ಕೆ ನಡೆಸಲಿಕ್ಕೆ ಸಹಾಯ ಮಾಡಬೇಕೆಂದು ಬೇಡ್ಕೊಳ್ತೇನೆ. ಅವರ ಸೇವೆಯನ್ನು ಬಲಪಡಿಸಬೇಕೆಂದು ಬೇಡ್ಕೊಳ್ತೇನೆ ಸ್ವಾಮಿ. ಈಗಿನ ಕಾಲದಲ್ಲಿ ಸ್ವಾಮಿ ಸೈತಾನನು ಅಸತ್ಯವನ್ನು ತಿಳಿಲಾರದೆ ಈ ಲೋಕದಲ್ಲಿ ಅವರು ಹೋಗ್ಬೇಕೆಂಬುದಾಗಿ ಸೈತಾನನು ಅನೇಕ ತೊಂದರೆಗಳನ್ನು ಮಾಡಿ ಕಾಯಿಲೆ ಕಷ್ಟಗಳನ್ನು ತರಿಸಿ ಈ ಲೋಕದಲ್ಲಿ ಅವರನ್ನು ಅಂತ್ಯಗೊಳಿಸುವಂತ ಸಮಯ ಸೈತಾನನು ಮಾಡುವ ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆ ಕಾಯಿಲೆದಂತವ್ರಿಗೆ ಪರಿಪೂರ್ಣವಾಗಿ ನಾವು ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ಅವರು ಸಂಪೂರ್ಣವಾಗಿ ಗುಣಹೊಂದಿ ನಿನ್ನ ರಾಜ್ಯಕ್ಕೆ ತಿರ್ಲಿಕ್ಕೆ ಸಾಧ್ಯ ಉಂಟು ಸ್ವಾಮಿ. ಅದು ನನ್ನ ಮೂಲಕ ಸಾಧ್ಯ ಉಂಟು, ನಿನ್ನ ಸೇವೆ ಮೂಲಕ ಸಾಧ್ಯ ಉಂಟು ಸ್ವಾಮಿ. ಅದಕ್ಕಾಗಿ ಒಂದನ್ನು ಸಲ್ಲಿಸ್ತೇವೆ. ಅವರ ಸೇವೆಯನ್ನು ಬಲಪಡಿಸಬೇಕಂತ ಬೇಡ್ಕೊಳ್ತೇವೆ. ಶ್ರೀಮತಿ ರಾಜೇಶ್ವರಿ ಅವರನ್ನು ಆಶೀರ್ವಾದ ಮಾಡ್ರಿ. ಅವರ ಆರೋಗ್ಯ ದಯಪಾಲಿಸಿರಿ. ಅವರ ಸೇವೆಯನ್ನು ಬಲಪಡಿಸಿರಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ರತ್ನಾರ್ ಸರ್ ಪ್ರಾರ್ಥನೆ ಮಾಡ್ತೇವೆ ದೇವ. ಅವರನ್ನು ಆಶೀರ್ವಾದ ಮಾಡ್ರಿ. ಆರೋಗ್ಯದಲ್ಲಿ ನಡೆಸಬೇಕಂತ ಬೇಡ್ಕೊಳ್ತೇವೆ ದೇವ. ಪಾಸ್ಟರ್ ಎಷ್ಟು ಸ್ಟಾಲ್ಮಸಲು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು, ಅವರ ಸೇವೆಯನ್ನು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿ. ವರಲಕ್ಷ್ಮಿ ಸಲ ಪ್ರಾರ್ಥನೆ ಮಾಡ್ತೇವೆ ದೇವ. ಅವರ ಸೇವೆಯನ್ನು ಬಲಪಡಿಸಿರಿ. ಆರೋಗ್ಯ ದಯಪಾಲಿಸಿರಿ. ಹಾಡುಗಳ ಮುಖಾಂತರ ನಿನ್ನ ಸೇವೆಯನ್ನು ಮಾಡುವಾಗ ನಿನ್ನ ಕೃಪೆಯ ಮಕ್ಕಳ ಮೇಲೆ ಸ್ವಾಮಿ ಅಂತ ಯಶವಂತ ಮೇಘಲ್ ಸರ್ ಅವರು ಮಾಡಲಿ. ಅವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕಂತ ಬೇಡ್ಕೊಳ್ತೇವೆ. ಶ್ರೀಮತಿ ಪದ್ಮಿನಿ ಅಮ್ಮಗೋಲ್ ಸಲ ಪ್ರಾರ್ಥನೆ ಮಾಡ್ತೇವೆ ದೇವ. ಆ ಮಗಳನ್ನು ಆಶೀರ್ವಾದ ಮಾಡ್ರಿ. ಆ ಮಂಡಿ ನೋವನ್ನು ಕಂಪ್ಲೀಟ್ ಆಗಿ ಅಸ್ವಸ್ಥಗೊಳಿಸಿ ಆ ಮಗಳನ್ನು ಆರೋಗ್ಯದಲ್ಲಿ ನಡೆಸಬೇಕಂತ ಬೇಡ್ಕೊಳ್ತೇವೆ ಸ್ವಾಮಿ. ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡಿ ಈ ಒಂದು ಕಾರ್ಯಕ್ರಮ ನಡೆಸುವಂತ ನಿನ್ನ ಪ್ರೀತಿಯ ಸೇವಕರು ಪಾಸ್ಟರ್ ಎಂ ರಾಜ್ ಸರ್ ಅವ್ರಿಗೆ ಸ್ವಲ್ಪ ಅರ್ಥ ಮಾಡ್ತೇವೆ ದೇವ. ಅವರ ಸೇವೆಯನ್ನು ಬಲಪಡಿಸ್ರಿ. ಆರೋಗ್ಯದಲ್ಲಿ ನಡೆಸಿರಿ. ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೆಚ್ಚಿನ ರೀತಿಯಲ್ಲಿ ಈ ಸೇವೆಯನ್ನು ಮಾಡುತ್ತಾ ಕೊನೆಯ ಕಾಲದಲ್ಲಿದ್ದಂತ ಅನೇಕ ಜನರೆಲ್ಲ ನಿನ್ನ ಸತ್ಯದ ಕಡೆಗೆ ತಿಳಿಸ್ಲಿಕ್ಕೆ ನಿನ್ನ ಕೃಪೆಯನ್ನು ಈ ಜೂಮ್ ಮೂಲಕ ಮಾಡಬೇಕಂತ ಬೇಡ್ಕೊಳ್ತೇವೆ ಸ್ವಾಮಿ. ನಾವು ಮನಲಿಕ್ಕೆ ಸಂಧಿಸ್ಲಿಕ್ಕೆ ಆಗದೇ ಇರಬಹುದು ಸ್ವಾಮಿ. ಆದ್ರೆ ಈ ಸೇವೆಯ ಮುಖಾಂತರ ಅನೇಕ ಖಾಲಿ ಇದ್ದಂತವ್ರಿಗೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮುಖಾಂತರ ಮಕ್ಕಳನ್ನು ನಿನ್ನ ಸೇವೆ ಕಡೆಗೆ ತಿರುಗಿಸ್ಲಿಕ್ಕೆ ನೀನು ಸಹಾಯ ಮಾಡ್ಬೇಕಂತ ಇಲ್ಲಿ ಬಂದಂತ ಪ್ರತಿಯೊಬ್ಬರ ಹೆಸರಾಗಿ ಆಶೀರ್ವಾದ ಮಾಡಿ ನಿನ್ನೆ ಮೈಮಂದಬೇಕಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ದೇವ. ಆಮೇನ್. ಆಮೇನ್. ಸರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಲೋಕದ ತಂದೆ, ಹೊಸ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಕಳೆದ ರಾತ್ರಿ ನಮ್ಮನ್ನು ಕಾಯ್ದು ಕಾಪಾಡಿ ಈ ಹೊಸ ಬೆಳಕು, ಹೊಸ ದಿನ ನೋಡುವಂತ ಕೃಪೆ ನೀಡಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ಈ ಬೆಳಗಿನ ಜಾವದಲ್ಲಿ ತಂದೆ ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಪಾದ ಸನ್ನಿಧಾನದಲ್ಲಿ ತರುವಂತರಾಗಿದೆ ಸ್ವಾಮಿ. ನಿನ್ ಕೃಪೆ, ನಿನ್ ದಯದಿಂದ ತಂದೆ ಸ್ವಾಮಿ ಅನೇಕರು ಪ್ರಾರ್ಥನೆ ಕೋರಿಕೆಗಳನ್ನ, ವಿನತಿಗಳನ್ನ ನಿನ್ನ ಚಿತ್ತಕ್ಕೆ ಸಮರ್ಪಿಸಿದೀವಿ. ಬೋಧಕರಾದಂತ ಪಾಸ್ಟರ್ ಜಾನ್ಸನ್ ಮಕ್ಕಳಿಗಾಗಿ ಸ್ವಾಮಿ ತಂದೆಯ ದೇವ್ರೆ, ಅವರು ಪರೀಕ್ಷೆಯನ್ನು ಮತ್ತೆ ಬರೆಯುವಂತರಾಗಿದ್ದಾರೆ. ತಂದೆಯ ದೇವ್ರೆ, ಅವ್ರ ನಿನ್ ಕೃಪೆ, ನಿನ್ ದಯ ತೋರಿಸಿ ಪರೀಕ್ಷೆಗಳಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ತಿಳುವಳಿಕೆ ನೀಡು.
ನೆನಪಿನ ಶಕ್ತಿಯನ್ನು ನೀಡು ಸ್ವಾಮಿ. ಅದೇ ರೀತಿ ರತ್ನಮ್ಮ ಅವರ ದೊಡ್ಡ ಮಗ ಪ್ರಾರ್ಥಿಸ್ತೇವೆ ತಂದೆ. ರತ್ನಮ್ಮ ಅವ್ರ ದೊಡ್ಡ ಮಗ ಆಗಿ ಅವ್ರಿಗೆ ಬೇಕಾಗಿರುವಂತ ಆರೋಗ್ಯ ಬಲ ಶಕ್ತಿಯನ್ನು ನೀಡು. ಅವ್ರಿಗೆ ಸಂಪೂರ್ಣ ಸ್ವಸ್ಥತೆಯನ್ನು ನೀಡ್ಬೇಕೆಂದು ಬೇಡುತ್ತೇವೆ. ಮತ್ತೆ ಮಿಸಸ್ ಪದ್ಮಿನಿಗೆ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರಿಗೆ ಬೇಕಾಗಿರುವಂತ ಆರೋಗ್ಯ ಬಲ ಶಕ್ತಿಯನ್ನು ನೀಡು. ಸಹೋದರಿ ರೇಖಾಗಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೂ ತಂದೆ ಅವ್ರಿಗೆ ಬೇಕಾಗಿರುವಂತ ಆರೋಗ್ಯ, ಅವ್ರಿಗೆ ಬೇಕಾಗಿರುವಂತ ಸಮಾಧಾನ ಶಾಂತಿಯನ್ನು ಒದಗಿಸು. ಮತ್ತೆ ಜಾನ್ ಡೇವಿಡ್ ಅವ್ರ ಫ್ಯಾಮಿಲಿಗಾಗಿ ಪ್ರಾರ್ಥಿಸ್ತೇವೆ. ಈ ಕುಟುಂಬದಲ್ಲಿ ಸ್ವಾಮಿ ನೀನೆ ಕೇಂದ್ರ ಬಿಂದು ಆಗಿದ್ದು ತಂದೆಯ ದೇವರೇ ಕುಟುಂಬದಲ್ಲಿ ಸಮಾಧಾನ ಶಾಂತಿ ಆಯುಷ ಆರೋಗ್ಯವನ್ನು ನೀಡು. ಸುನೀತ ಸಹೋದರಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆರೋಗ್ಯಕ್ಕಾಗಿ. ಆರೋಗ್ಯದಲ್ಲಿ ಅವರು ಸ್ವಾಮಿ ಅನಾರೋಗ್ಯದಲ್ಲಿರುವಂತ ಪಕ್ಷದಲ್ಲಿ ಅವ್ರಿಗೆ ಬೇಕಾಗಿರುವಂತ ಆರೋಗ್ಯವನ್ನು ನೀಡು. ಅವ್ರಿಗಿರುವಂತ ಎಲ್ಲಾ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡ್ಬೇಕೆಂತ ಬೇಡುತ್ತೇವೆ. ಮಂಗಳ ಸಹೋದರಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರಿಗಿರುವಂತ ಜ್ವರವನ್ನು ಹೋಗಲಾಡಿಸು. ಸಂಪೂರ್ಣ ಅವರು ಆರೋಗ್ಯವಂತರಾಗಿ ಸ್ವಸ್ಥತೆಯನ್ನು ನೀಡ್ಬೇಕೆಂದು ಬೇಡುತ್ತೇವೆ ಸ್ವಾಮಿ. ಸಹೋದರಿ ರೋಸ್ಲಿನ್ಗಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೂ ಆರೋಗ್ಯ ಬಲ ಶಕ್ತಿಯನ್ನು ನೀಡು. ಮತ್ತೆ ಸಹೋದರಿ ಸುನೀತಾಗಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೂ ಆರೋಗ್ಯ ಬಲ ಶಕ್ತಿಯನ್ನು ನೀಡ್ಬೇಕೆಂದು ಬೇಡುತ್ತೇವೆ. ಅದು ಸ್ವಾಮಿ ಇಲ್ಲಿರುವಂತ ಪ್ರತಿಯೊಬ್ಬರನ್ನ ತಂದೆ ಹೊಸ ದಿನದಲ್ಲಿ ನಿನ್ನ ಆತ್ಮದಿಂದ ನಿನ್ನ ಆಲೋಚನೆದಂತೆ ನಡೆಸಬೇಕೆಂದು ಬೇಡುತ್ತೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನೇ ಕಾರ್ಯ ಮಾಡ್ಬೇಕೆಂದು ಎದುರು ಬರುವಂತ ಎಲ್ಲಾ ಸೈತಾನ ಶೋಧನೆಗಳನ್ನ ಜಯಿಸುವಂತ ಶಕ್ತಿಯು ಬಲವು ಧೈರ್ಯವು ನಿನ್ನ ಆತ್ಮಶಕ್ತಿಯು ವಾಕ್ಯದ ಬಲವನ್ನು ನೀಡು ಸ್ವಾಮಿ. ನಮ್ಮನ್ನು ಬಲಪಡಿಸಿ ಕಾಪಾಡಬೇಕೆಂದು ನಮ್ಮ ರಕ್ಷಕನು ಆದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ರವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇಲೆ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ, ಆರಂಭದ ಪ್ರಾರ್ಥನೆಯನ್ನ ಮತ್ತು ಅಂತ್ಯದ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ಪ್ರಿಯ ಮಕ್ಕಳ ಮೇಲೆಯೂ ಹಾಗೂ ಒಂದು ವಾಕ್ಯವನ್ನು ಹಚ್ಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ಇಂದು ಎಂದಿಂದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ದೇವರ ಜನರಿಗೆ, ದೇವರ ಮಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಮತ್ತು ಮುನೀಶ್ ಅವರಿಗೂ, ಜೊತೆಗೆ ಈ ದಿನದ ಸಂದೇಶವನ್ನ ನೀಡಿದಂತ ಹಿರಿಯರಾದಂತ ಯಶವಂತ್ ಅಮಾತಿ ಸಾರ್ ಅವರಿಗೂ, ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯಂತ ಜಾನ್ಸನ್ ಶರಣಪ್ಪ ಅವರಿಗೂ ಹಾಗೂ ಪಾಸ್ಟರ್ ವಿಲ್ಸನ್ ಎಲಿಯಾಸ್ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನು ನಮ್ಮೆಲ್ಲರನ್ನ ತನ್ನ ಆತ್ಮಿಕವಾದ ಬಲದಿಂದ ತುಂಬಿಸಿ ದಿನನಿತ್ಯ ತನ್ನ ಅನುದಿನದ ಆತ್ಮೀಯ ಆಶೀರ್ವಾದಗಳನ್ನ ನಾವು ಅನುಭವಿಸುವ ಹಾಗೆ ಕಾರ್ಯ ಮಾಡಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಆತನ ಉನ್ನತವಾದಂತ ನೀತಿಯ ಜೀವಿತದಲ್ಲಿ ಪಾಲು ಹೊಂದುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ, ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟು ಈ ದಿನವನ್ನ ಆಶೀರ್ವದಿಸಿ ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಗಳಿಂದ ತುಂಬಿಸಿ ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು ಕ್ಷೇಮವನ್ನು ಅನುಗ್ರಹಿಸಲೆಂದು ಬೇಡುತ್ತಾ ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಜಾನ್ಸನ್ ಅವ್ರು, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ಆರಾಮಿದ್ದೀವಿ. ಒಳ್ಳೆ ನಿಮ್ಮನ್ನ ನೋಡಿ ಬಹಳ ಸಂತೋಷ. ಇದರಲ್ಲಿ ಫೋಟೋದಲ್ಲಿ ಸೊ ದೇವರ ಒಳ್ಳೆ ಸಂದೇಶ ನಾವು ಕೇಳ್ತೀವಿ. ಇವತ್ತು ನಿಮ್ ಬಹಳ ದಿನದಿಂದ ಬಂದಿಲ್ಲ, ಬಟ್ ಅದಕ್ಕಾಗಿ ನಾವು ಹೌದು ನೈಸ್ ಬಂದಿರ್ಲಿಲ್ಲ.
Yes, pastor. ನನ್ನ ಕೈ ನೋವಿನಿಂದ ನಾನು ಜಾಯಿನ್ ಆಗಿರ್ಲಿಲ್ಲ. ದೇವರ ವಾಕ್ಯವನ್ನು ಕೇಳೋಣ, ಹಂಚೋಣ, ದೇವರ ಆಶೀರ್ವಾದ ಮಾಡೋಣ, ದೇವರ ಆಶೀರ್ವಾದದಲ್ಲಿ ನಡೆಯೋಣ. ಒಳ್ಳೆ ಸರ್. ಎಲ್ಲರಿಗೂ ಜೈಕ್ರಿಸ್ ಯಶವಂತ್ ಅಹಮದ್ ಸರ್, ಜೈಕ್ರಿಸ್ ಒಳ್ಳೆ ವಾಕ್ಯಕ್ಕಾಗಿ. ಜಾನ್ಸನ್ ಸಾಹೇಬರಿಗೆ ಜೈ ಕ್ರಿಸ್ತ. ಜೈಕ್ರಿಸ್ ಸರ್. ನಿಮ್ಮ ವಾಯ್ಸ್ ಹುಲಿ ವಾಯ್ಸ್ ಚೆನ್ನಾಗಿ ಇದು ಬರ್ತದೆ. ನಿಮ್ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ತೇವೆ, ಚಿಂತೆ ಮಾಡಬೇಡ್ರಿ. ಮಾಡಿ ಸರ್, ಥ್ಯಾಂಕ್ ಯು. ರೈಟ್ ಈ ಸಪ್ಲಿಮೆಂಟರಿ ಎಕ್ಸಾಮ್, ಅವರ್ ಪ್ರೇಯರ್ಸ್ ಆರ್ ಥ್ಯಾಂಕ್ ಯು ಸರ್. ವಿತ್ ಹಿಮ್. ಡೋಂಟ್ ವರಿ. ಜನಸನ್ ಶರಣಪ್ಪ ಸರ್ಗೆ ಸಹ, ವಿಲ್ ಸರ್, ಎಲೆ ಸರ್ಗೆ ಸಹ ಒಳ್ಳೆ ಪ್ರೇಯರ್ ಮಾಡಿಕ್ಕಾಗಿ ಬಂದಿದೆ ಸರ್. Thank you, sir. Thank you very much. Amati sir, thank you for the message. Sharanappa sir, Wilson, Pastor, thank you. One group, believers of one group. God. Amati uncle. ಅಮ್ಮ, ನೀನ್ ಬೆಳಗ್ಗೆ ನೀನ್ ನೆನೆಸ್ಕೊಂಡು ನಿನ್ಗೆ ಫೋನ್ ಮಾಡ್ಬೇಕಂತೇಳಿ ಅದು ನನಗೆ ಅದು ಪಾಸ್ ಕೊಡ ಮತ್ತೆ ನಮ್ಮ ರಾಜು ಸಾಹೇಬ್ ಮಾಡ್ಲಿಲ್ಲ. ಹೇಗಿದ್ದೀರಾ ಅಂಕಲ್? ಚೆನ್ನಾಗಿದ್ದಾನೆ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಕೈ ನೋವಾಗಿತ್ತು ನನಗೆ. ಒಂದು ತಿಂಗಳು ನಾನು ಎಲ್ಲಿಗೋ ಹೋಗ್ಲಿಲ್ಲ, ಮನೆಯಲ್ಲೇ ಇದ್ದೆ. ಏನಾಯ್ತು ಕೈಗೆ? ಸ್ವಲ್ಪ ಸ್ಮಾಲ್ ಫ್ರಾಕ್ಚರ್ ಆಗಿತ್ತು. ನಾನು ಆಯ್ತು ಹೋಗಿ ನಾನು ಬಿದ್ದು ಬಿಟ್ಟೆ. ಈಗ ಇವಾಗೆಲ್ಲ ಏನಿಲ್ಲ, ಈಗ ಪರವಾಗಿಲ್ಲ. ಸ್ವಲ್ಪ ನೋವಿದೆ, ಬಟ್ ಐ ಕ್ಯಾನ್ ಮ್ಯಾನೇಜ್, ಏನು ತೊಂದ್ರೆ ಇಲ್ಲ. ಹಾಗಾಗಿ ನಾನು ಎಲ್ಲಿಯೋ 1 ತಿಂಗಳ ಮೇಲೆ, 1-2 ತಿಂಗಳು ಆಯ್ತು ಇಲ್ಲಿವರೆಗೂ ನಾನು ಹೋಗಿರಲಿಲ್ಲ. ಡಿಸೆಂಬರ್ ಫೋನ್ ಮಾಡ್ಬೇಕಿತ್ತಲ್ಲ ನನ್ಗೆ ನೀವು. ಮಾಡಿದಾರೆ ಕಾಣ್ತಿದ್ದೆ. ನಿಮ್ಮ ಪ್ರೇಯರ್ದಲ್ಲೆಲ್ಲ ಮಾಡಿರ್ಬೋದು. ಯಾರೋ ಹೇಳಿದ್ರು ಅಂತ ಹೇಳಿದ್ರು. ಯಾವ ಪ್ರೇಯರ್ ಅಂತ ಆಯ್ತು. ಎಲ್ಲ ಏನೋ ದೇವರ ಆಶೀರ್ವಾದ. ಕಷ್ಟ ನೋವುಗಳು ಬರ್ತವೆ, ಅದನ್ನು ಸಹಿಸ್ಕೊಂಡು ಸೇವೆ ಮಾಡಿ